ಎಲ್ಲೆಲ್ಲಿ ಸಮಸ್ಯೆ ಕಂಡುಬರುತ್ತದೆಯೋ ಅಲ್ಲಿ ಕೂಡಲೇ ಕ್ರಮ ಜರುಗಿಸಿ ಪರಿಹರಿಸಲಾಗುತ್ತಿದೆ. ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಎದುರಾಗದಂತೆ ಕೊಳವೆ ಬಾವಿಗಳನ್ನು ಕೊರೆಸಲಾಗುತ್ತಿದೆ. ತಾಲೂಕಿನ 3 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದ್ದು, ಲಘುಮದ್ದೇಪಲ್ಲಿ, ಮೂಗಚಿನ್ನೆಪಲ್ಲಿ ಮತ್ತು ಬೈರೇಪಲ್ಲಿಗಳಲ್ಲಿ ನೀರಿನ ಸಮಸ್ಯೆ ಇದೆ. ಪರ್ಯಾಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ದು, ಯಾವುದೇ ಸಮಸ್ಯೆ ಎದುರಾಗದಂತೆ ನಿರಂತರ ನಿಗಾ ಇಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಇತ್ತೀಚೆಗೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ. ಈ ವೇಳೆ ರೈತರ ಯಾವುದೇ ಬೆಳೆ ನಷ್ಟವಾಗಿಲ್ಲ ಎಂದು ತಿಳಿದು ಬಂದಿದೆ. ಒಂದು ವೇಳೆ ನಷ್ಟವಾಗಿದ್ದರೆ ಪರಿಹಾರೋಪಾಯ ನೀಡಲಾಗುತ್ತದೆ. ತಾಲೂಕಿನಲ್ಲಿ ಬೇಸಿಗೆಯಲ್ಲಿ ಮೇವಿನ ಸಮಸ್ಯೆ ತಲೆದೋರದಂತೆ ಕ್ರಮ ಕೈಗೊಂಡಿದ್ದು, ಜಾನುವಾರುಗಳಿಗೆ ಇನ್ನೂ 25 ವಾರಗಳಲ್ಲಿ ಬೇಕಾದಷ್ಟು ಮೇವು ಸಂಗ್ರಹಣೆ ಮಾಡಲಾಗಿದೆ. ಏಪ್ರಿಲ್ 22ರಂದು ಜನಸ್ಪಂದನ ಕಾರ್ಯಕ್ರಮ ತಾಲೂಕಿನ ದೇವರಗುಡಿಪಲ್ಲಿಯಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 3,000 ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ನೀಡಲು ಯೋಜನೆ ಮಾಡಿಕೊಳ್ಳಲಾಗಿದೆ ಎಂದರು. ಈ ದಿನ ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಕರೆದು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ, ಮೇವಿನ ಸಮಸ್ಯೆ ಇದೆಯಾ, ಮೊನ್ನೆ ಒಂದೇ ಒಂದು ಅಕಾಲಿಕ ಮಳೆ ಬಂದಾಗ ಏನಾದರೂ ಬೆಳೆಗಳ ಹಾನಿಯಾಗಿದೆಯಾ, ಇದರ ಬಗ್ಗೆ ಎಲ್ಲ ನಾವು ನಮ್ಮ ಅಧಿಕಾರಿಗಳ ಮಾಹಿತಿ ಪಡೆದಾಗ ಮೊನ್ನೆ ಬಂದ ಮಳೆಯಿಂದ ಯಾರಿಗೂ ಯಾವುದೇ ಹಾನಿಯಾಗಿಲ್ಲ, ಯಾವ ಬೆಳೆನೂ ನಷ್ಟ ಆಗಿಲ್ಲ. ನಮಗಿನ್ನ 25 ವಾರಗಳಾಗೋಷ್ಟು ಮೇವಿದೆ. ಬರೀ 3 ಹಳ್ಳಿಗಳಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಲಘುಮದ್ದೇಪಲ್ಲಿ, ಬೈರೇಪಲ್ಲಿ, ಮೂಗಚಿನ್ನೆಪಲ್ಲಿ. ಒಂದರಲ್ಲಿ ಮಾತ್ರ ಟ್ಯಾಂಕರಲ್ಲಿ ಬೈರೇಪಲ್ಲಿ ಹೊಡಿತಾ ಇದ್ವಿ. ಅದನ್ನು ಇವತ್ತು ಕ್ಲಿಯರ್ ಮಾಡಿ ಅದನ್ನು ರೈತರಿಂದ ಕೊಡಿಸೋಂಥ ಕೆಲಸ ಮಾಡ್ತಾಯಿದ್ವಿ. ತಮಗೆ ಗೊತ್ತಿರಲಿ, ತಾವು ಮಾಧ್ಯಮ ಮೊದಲಿಂದ ನೋಡ್ತಾಯಿದ್ರು. ಒಂದು 12 ವರ್ಷಗಳ ಹಿಂದೆ ಎಲ್ಲಿ ನೋಡಿದ್ರು ಬಿಂದಿಗಳಿಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾಯಿದ್ರು ನೀರಿಗೆ. ಆ ಥರ ಯಾವುದೇ ಸಮಸ್ಯೆ ಇಲ್ಲಿರುವ ಬಾಗೇಪಲ್ಲಿಯಲ್ಲಿ 1ನೇ ವಾರ್ಡ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ಬೋರ್ ಇವತ್ತು ಸ್ಯಾಂಕ್ಷನ್ ಮಾಡಿದ್ದೀವಿ. ಒಂದು ವಾರದಲ್ಲಿ ಅದಕ್ಕೂ ಬೋರ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಯಾವುದೇ ನೀರಿನ ಸಮಸ್ಯೆ ಇರ್ಬೋದು, ಮೇವಿನ ಸಮಸ್ಯೆ ಇರ್ಬೋದು, ಯಾವುದೂ ಬರಬಾರ್ದು ಅಂತ ನಮ್ಮ ಅಧಿಕಾರಿಗಳ ಜೊತೆ ನಾನು ಸೇರಿ ನಮ್ಮ ಅಧಿಕಾರಿಗಳು ಸಾಥ್ ಕೊಡ್ತಾ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಬರದೇ ಇರೋ ಥರ ತಾಲೂಕನ್ನು ನಡೆಸ್ಕೊಂಡು ಹೋಗಿದ್ದು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಪಾಯಿಂಟ್, ಇವತ್ತು ದೇವರಗುಡಿಪಲ್ಲಿಯಲ್ಲಿ 22ನೇ ತಾರೀಕು ನಾವು ಜನಸ್ಪಂದನ ಮಾಡ್ತಾಯಿದ್ದೀವಿ. ಇದೊಂದು ಐತಿಹಾಸಿಕವಾಗಿರಬೇಕು ಅಂತ ಎಲ್ಲ ಅಧಿಕಾರಿಗಳು ಪೂರ್ವಭಾವಿ ಮಾಡಿದ್ದೀನಿ. ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ತಹಸೀಲ್ದಾರ್ ಮಾಹಿತಿ ಪ್ರಕಾರ ಹೆಚ್ಚು ಕಮ್ಮಿ 3,000 ಫಲಾನುಭವಿಗಳಿಗೆ ಕೊಡಬೇಕು ಅಂತ ನಾವು 5,000 ಟಾರ್ಗೆಟ್ ಇತ್ತು. ಕಾಲಾವಕಾಶ ಕಡಿಮೆ ಇದ್ದರಿಂದ ಮಿನಿಮಮ್ 3,000 ಟಾರ್ಗೆಟ್ ಇಟ್ಕೊಂಡಿದ್ದು ಫಲಾನುಭವಿಗಳು ಕೊಡಬೇಕು ಅಂತ ಜನಸ್ಪಂದನ ಮಾಡಬೇಕು. ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ತಪ್ಪದೇ ಹಾಜರಾಗಬೇಕು. ಇದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ನಿಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ 2024-25ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಶಾಸಕರು ಸನ್ಮಾನಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.